ಮುಂದಿನ ಪ್ರಧಾನಿ ಯಾರಾಗಬೇಕಣ್ಣ ನಿಮ್ಮ ಪ್ರಕಾರ? ಮೋದಿ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅದು ಇವತ್ತಿಂದ ಅದು ನಾವು ಹುಟ್ಟಕ್ಕೆ ಮುಂಚೆಯಿಂದ ಇರೋದು. ಸರ್ ಮುಂದಿನ ಪ್ರಧಾನಿ ಮೋದಿ ಅವರು 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, ಒಂದು 50 ರೂಪಾಯಿ ಜಾಸ್ತಿ ಕೊಡಿ, ಇದು ನಮ್ದು ಹಣೆ ಬರ. ಒಂದು ಅವಕಾಶ ಕೊಡ್ಬೋದಲ್ಲ ಸರ್ ರಾಹುಲ್ ಗಾಂಧಿ? ಇಲ್ಲ, ರಾಹುಲ್ ಗಾಂಧಿಗೆ ಏನು ಅನುಭವನೇ ಇಲ್ಲ ಸ್ವಾಮಿ ಅವ್ರಿಗೆ. ಮಾತಾಡಕ್ಕೆ ಬರಲ್ಲ, ಮೈಕ್ ಹಿಡಿದ್ರೆ ಶಾರ್ಟ್ ಮಾಡಿಸ್ಕೊಂತಾರೆ. ಅವನೇನು ಸರಿ ಇಲ್ಲ ರಾಹುಲ್ ಗಾಂಧಿ. ಮೋದಿ ಬಿಟ್ರೆ ಅಲ್ಲ, ನಂಬರ್ 1 ಮೋದಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೇಗಿದೆ ಅವರ? ಚೆನ್ನಾಗಿದೆ. ಬಸ್ ಫ್ರೀ ಬಸ್ ಬಿಟ್ಬಿಟ್ಟು ನಮ್ಮಂತವ್ರು ಹಿಂಗೆ ಸುಮ್ಮನೆ ಕೂತ್ಕೊಳ್ಳಂಗೆ ಮಾಡ್ಬಿಟ್ಟಾರೆ. ಈ ಕಾಂಗ್ರೆಸ್ ಅವ್ರು ಸರಿ ಇಲ್ಲ, ಇವರೆಲ್ಲ ಫ್ರೀ ಕೊಟ್ಬಿಟ್ಟು ಜನಗಳಿಗೆಲ್ಲ ಫುಲ್ ತೊಂದರೆ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಈ ವಿಫಲ ಏನು ಮಾಡಿದ್ದಾರೆ? ಏನು ಮಾಡಿಲ್ಲ ಸಿದ್ದರಾಮಯ್ಯ. ಎಲ್ಲ ಲೂಟಿ ಹೊಡಿತಾ ಇದ್ದಾರೆ ಅವ್ರವ್ರ. ಈ ಕಾಂಗ್ರೆಸ್ ಬಂತು ಅಂದ್ರೆ ದೇಶ ದಿವಾಳಿ. ಎಲ್ಲ ಇವ್ರು ಲೂಟಿ ಹೊಡ್ಕೊಂಡು ಇವತ್ತು ಸಿದ್ದರಾಮಯ್ಯ ಈ ಸಲ ಬಿಟ್ರೆ ಮುಗೀತ್ ಕತೆ. ಅವನು ನೆಕ್ಸ್ಟ್ ಇಲ್ಲ, ಅದಕ್ಕೆ ಎಲ್ಲ ಈ ಥರ ಮಾಡಿ. ಈ ಫ್ರೀ ಬಸ್ ಫಸ್ಟ್ ನಿಲ್ಲಿಸ್ಬಿಟ್ರೆ ನಾವು ಹೊಟ್ಟೆ ತುಂಬ ಊಟ ತಿನ್ನೋದಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೋದು ಸರ್? ಯಾರು ಈಗ ಇದಾರಲ್ಲ ಮಂತ್ರಿ ಅವರೇ ಆಗಬೇಕು. ಅಂದ್ರೆ ನರೇಂದ್ರ ಮೋದಿ ಅವರೇ ಆಗ್ಬೋದು? ಇಲ್ಲ 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 ಇಲ್ಲ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಯಾಕೆ ಸರ್? ಏನು ಇವ್ರು ಬಂದು ಏನು ಮಾಡೋರು ಸರ್? ಇಷ್ಟು ವರ್ಷ ಓಡಿಸ್ಬಿಟ್ಟು ಏನು ಜನಗಳಿಗೆ ಏನು ಮಾಡವ್ರೆ? ಏನು ಮಾಡಿಲ್ಲ. ಅದಕ್ಕೆ ಅಂದ್ರೆ ಯುವ ಶಕ್ತಿ ರಾಹುಲ್ ಗಾಂಧಿ ಅವರು ಮುಂದೆ ಬರ್ತಾರೆ. ಬರ್ತಾರೆ, ಬರಬೇಕು ಅನಿಸ್ತೈತೆ. ಸರ್ ಬಂದ್ರೆ ಯಾವ ರೀತಿ ಅಭಿವೃದ್ಧಿನ ಮಾಡ್ಬೋದು ಅವರು? ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅದು ಇವತ್ತಿಂದಲ್ಲ, ಅದು ನಾವು ಹುಟ್ಟಕ್ಕೆ ಮುಂಚೆಯಿಂದ ಇರೋದು. ನಾವು ಹುಟ್ಟಕ್ಕೆ ಮುಂಚೆಯಿಂದ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ನವರೇ ಇರಬೇಕು. ಮಾಡ್ತಾರೆ ಅವರು, ಮಾಡ್ತಾರೆ, ಜನಗಳಿಗೆ ಮಾಡ್ತಾವ್ರೆ. ಈಗ ನಮ್ಮ ಕರ್ನಾಟಕದಲ್ಲಿ ಇದೆ ಮಾಡ್ತಾವ್ರಲ್ಲ, ಮಾಡ್ತಾರೆ, ಅವರು ಮಾಡ್ತಾರೆ. ಈಗ ಇವ್ರು ಮಾಡ್ತಾ ಇರೋದು ಅವ್ರ ಪರ್ಮಿಷನಿಂದಾನೇ ಇವರು ಮಾಡ್ತಾ ಇರೋದು. ಇವ್ರು ಖುದ್ದಾಗಿ ಮಾಡ್ತಾ ಇಲ್ಲ, ಅವರೇ ಪರ್ಮಿಷನ್ ಕೊಟ್ಟಿದ್ದಕ್ಕೆಲ್ಲ ಮಾಡ್ತಾವ್ರೆ, ಅವರು ಮಾಡ್ತಾರೆ. ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಇದೆ, ಹೇಗಿದೆ ಸರ್ ಆಡಳಿತ? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. 5 ಯೋಜನೆಗಳು ಯಾವ ರೀತಿ ನಡೀತಾ ಇದ್ದಾವೆ? ನಡೀತಾ ಇದೆ ಅಲ್ಲ, ಎಲ್ಲರಿಗೂ ಕೊಡ್ತಾವ್ರೆ. 2000 ರೂಪಾಯಿ ಹಾಕ್ತಾವ್ರೆ, ಅಕ್ಕಿ ಕೊಡ್ತಾವ್ರೆ. ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿಗೆ ದುಡ್ಡು ಹಾಕ್ತಾವ್ರೆ. ಕರೆಂಟ್ ಬಿಲ್ ಮಾಡವ್ರೆ. ಹೆಂಗಸ್ರಿಗೆಲ್ಲ ಬಸ್ನಲ್ಲೆಲ್ಲ ಫ್ರೀ ಮಾಡವ್ರೆ. ಅವರು ಮಾಡಿದ್ದು ಹೇಳಿದೆಲ್ಲ ಮಾಡವ್ರೆ. ಅಂದ್ರೆ ಕರ್ನಾಟಕ ಸರ್ಕಾರ ರಾಜ್ಯದ ಇದನ್ನ ನೋಡಿದ್ರೆ ಮುಂದೆ ರಾಹುಲ್ ಗಾಂಧಿ ಅವರು ಅದೇ ರೀತಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭರೋಸಾ ಇದೆ. ಅದ್ರ ಮೇಲೆ ಅವನ ದೇವ್ರ ಮೇಲೆ ಭರೋಸಾ ನಮಗೆ. ಯಾರು ಬಂದ್ರೇನು ಇದಂತೂ ನಾವು ಬಿಡಂಗಿಲ್ಲ. ಇದು ಕೇಳಬೇಕು. ಇದು 30 ರೂಪಾಯಿ 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, ಒಂದು 50 ರೂಪಾಯಿ ಜಾಸ್ತಿ ಕೊಡಿ, ಇದು ನಮ್ದು ಹಣೆ ಬರೋದು. ಮಾಡ್ತಾರೆ ಬಿಡಿ. ಹಾಗೇನೆ ಸರ್, ಈ ಯೋಜನೆಗಳು ಫ್ರೀ ಯೋಜನೆಗಳು ಬಂದ್ಮೇಲೆ, ಅದರಲ್ಲೂ ಬಸ್ ಯೋಜನೆ ಬಂದ್ಮೇಲೆ ಆಟೋದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ, ನಿಜಾನ ಸರ್? ಆಟೋದವ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಕೆಲವು ಆಟೋ ಡ್ರೈವರ್ಗಳು, ನಾನು ಅಷ್ಟೇ ಅವರು ಅಷ್ಟೇ, ಕೆಲವು ಜಾಗ ಕರಿಯ ಜಾಗ ಬರಲ್ಲ, ಅದಕ್ಕೆ ತೊಂದರೆ ಆಗಿರೋದು. ಅದು ಆಟೋನವ್ರು ಹೋಗೋನು ಆಟೋದಲ್ಲೇ ಹೋಗೋದು. ಮೆಟ್ರೋಯಿಂದ ಇಳಿದ್ಬಿಟ್ಟು ಮೆಟ್ರೋಯಿಂದ ಆಟೋಗೆ ಕರೆಯೋದವನು. ಯಾರು ಆಟೋದಲ್ಲಿ ಹೋಗ್ಬೇಕು, ಕಾರ್ನವನು ಹೋಗೋನು ಕಾರ್ನಲ್ಲೇ, ಬೈಕ್ನಲ್ಲಿ. ಈಗ ಬಸ್ಸಿಂದ ಎಲ್ಲ ನಮಗೆ ತೊಂದರೆ ಆಗಿರೋದು. ಇದು 2 ವೀಲರು ರ್ಯಾಪಿಡೋ ಎಲ್ಲ ಮಾಡೋರಲ್ಲ, ಅವರಿಂದ ತೊಂದರೆ ಆಗಿರೋದು. ಇದು 5 ಯೋಜನೆಗಳು ಅಂದರೆ ಈ ಉಚಿತ ಯೋಜನೆಗಳು. 2 ವೀಲರಲ್ಲಿ ರ್ಯಾಪಿಡೋ ಮಾಡೋರು ನೋಡಿ, ಮನೆ ತಾವು ಕರ್ಕೊಂಡು ಹೋಗೋದು. ಆ 2 ವೀಲರು ಓನ್ ಬೈಕು. ಇದು ಟ್ಯಾಕ್ಸ್ ಕಟ್ಟೋದು, ಇನ್ಶೂರೆನ್ಸ್ ಕಟ್ಟೋದು, ಓನ್ ಬೈಕಲ್ಲಿ ಹೊಡಿತಾವ್ರಲ್ಲ ಬಾಡಿಗೆ, ಅದರಿಂದ ನಮಗೆ ತೊಂದರೆ ಆಗಿರೋದು. ಸರ್ಕಾರದಿಂದ ಯಾವುದು ತೊಂದರೆ ಆಗಿದೆ. ಈ ಉಚಿತ ಯೋಜನೆಗಳು ಉತ್ತಮವಾದ ಫಲಿತಾಂಶ ಕೊಡ್ತಾ ಇದೆ ಅಂತ ಒಪ್ಕೋತೀರಾ ನೀವು? ಕೊಡ್ತಾವ್ರಲ್ಲ. ಹೌದಾ? ಕೊಡ್ತಾವ್ರ. ಓಕೆನಾ ಸರ್. ಹಾಗೇನೆ ಈ ಲೋಕಸಭಾ ಚುನಾವಣೆಗೆ ಬಂದರೆ JDS ಮತ್ತು BJP ಒಂದಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? JDS BJP ಒಂದಾಗಿದೆ, ಅದಕ್ಕೆ ಕಾಂಗ್ರೆಸ್ ಬರ್ಬೇಕನ್ನಿಸ್ತೈತೆ ನಮಗೆ. ಯಾಕಂತ ಹೇಳಿದ್ರೆ BJP ಕಾರಣಗಳು ಯಾವುದೂ ನಮಗೆ ಸೆಟ್ ಆಗಿಲ್ಲ, ಮಾಡಿಕೊಟ್ಟಿಲ್ಲ. ಅವರು ಮಾಡಿಕೊಟ್ರೆ ನಮಗೆ ಯಾವ ಸರ್ಕಾರ ಬಂದರೆ ಏನು, ಅವ್ರವ್ರ ಕರ್ತವ್ಯ ಅವ್ರು ಮಾಡಿದ್ರೆ ಎಲ್ಲ ಓಕೆ. BJP ಅಂದರೆ ನಮಗೇನು ನಿಷ್ಠುರ ಅಲ್ಲ. ಯಾರು ಬಂದು ನಿಷ್ಠುರ, ಯಾರು ಏನು ಮಾಡೋರು BJP ಅವರು? ಎಲ್ಲ GST ಮಾಡಿ, ಅದು ಮಾಡಿ, ಪೆಟ್ರೋಲ್ ಡೀಸೆಲ್ಲು ಎಲ್ಲ ಏರಿಕೆ ಮಾಡೋರು ಅಂತೂ ಗ್ಯಾಸ್ ಮಾಡೋರೆ. ಎಲ್ಲ ಮಾಡಿರೋದೆ, ಯಾವುದು ಕಮ್ಮಿ ಅಂತೂ ಮಾಡಿಲ್ಲ. ಹೇಳೋದು ಒಂದೇ, ಮಾಡೋದು ಒಂದು. ಹಾಗೇನೆ ಸರ್, ವಿಶ್ವ ನಾಯಕ ನಮ್ಮ ನರೇಂದ್ರ ಮೋದಿ ಅಂತ ಬರ್ತಾ ಇದೆ ಮಾತುಕತೆ, ಹೇಗೆ? ಹೇಳೋರು ಹೇಳ್ತಾರೆ, ಅದಕ್ಕೆ ನಾವೇನು ಹೇಳೋಕ್ಕಾಗಿಲ್ಲ. ಹೇಳೋರು ಹೇಳ್ತಾರೆ. ಸರ್ ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಆದರೆ
ಯಾವ್ಯಾವ ರೀತಿ ಯೋಜನೆಗಳನ್ನ ಯಾವ ರೀತಿ ಅಭಿವೃದ್ಧಿಗಳನ್ನ ಮಾಡಬಹುದು? ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ನಮಗೆ ಮಾಡೋರ ಮೇಲೆ ಗೊತ್ತೋದು ಜನಗಳಿಗೆ. ಅವ್ರು ಬರೋವ್ರಿಗೂ ನಾವು ಇರ್ತೀವೋ ಇಲ್ಲೋ. ಆಗ್ತಾರೆ, ಅವರೇ ಆಗ್ತಾರೆ ಅಂತ ಆಗಬೇಕು ಅಂತ ಆಗ್ತಾರಂತಲ್ಲ, ಆಗ್ಬೇಕನ್ಸ್ತೈತೆ ನಮಗೆ. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಮಾಡೋರೆ, ಅವರು ಮಾಡ್ತಾರಂತೇಳ್ಬಿಟ್ಟು ಒಂದು ಭರೋಸೆ ಅಷ್ಟೇ. ಹಾಗೇನೆ ಸರ್, ರಾಜ್ಯದಲ್ಲಿ DKC ಮತ್ತು ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ DKC ಮುಖ್ಯಮಂತ್ರಿ ಆಗ್ಬೋದು, ಆಗ್ತಾರಾ? ಆಗಲಿ ಬಿಡಿ, ಅವರು ಮಾಡ್ತಾರಲ್ಲ, ಜನರಿಗೆಲ್ಲ ಮಾಡ್ತಾರ. ಆಗಲಿ, DK ಶಿವಕುಮಾರು ಆಗಲಿ. ಸಿದ್ದರಾಮಯ್ಯ ಅವರು ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ದಾರಾ? ಎಲ್ಲ ಒಂದೇ ಅವರು, ಎಲ್ಲ ಒಂದೇ ಅವರು. ಸಿದ್ದರಾಮಯ್ಯ DK ಶಿವಕುಮಾರ್ ಇದಾರಲ್ಲ, ಎಲ್ಲ ಒಂದೇನೆ. ಯಾರು ನಡೆಸಿದ್ರೇನೋ ಎಲ್ಲ ಒಂದೇ ನಡೆಸ್ತಾರೆ. ಈಗ ನಡೆಸ್ತಾವ್ರಲ್ಲ, ಹಂಗೆ ನಡ್ಸ್ಕೊಂಡು ಹೋದ್ರೆ ಸಾಕು. ಅಣ್ಣ ನಮಸ್ತೆ. ಅಣ್ಣ, ಮುಂದಿನ ಪ್ರಧಾನಿ ಯಾರಾಗಬೇಕಣ್ಣ ನಿಮ್ಮ ಪ್ರಕಾರ? ಮೋದಿಯವರು. ಮೋದಿಯವರೇ ಆಗ್ಬೇಕಾ? ಪಕ್ಕ. ಯಾಕೆ ಮೋದಿಯವರಾಗಬೇಕು? ಅವರಿದ್ರೇ ದೇಶ ಉದ್ಧಾರ ಆಗೋದು. ಅಲ್ಲ ಸರ್, ಯುವ ಶಕ್ತಿಯಾಗಿ ರಾಹುಲ್ ಗಾಂಧಿ ಅವರು ಮುಂಚೂಣಿ ಆಗಲ್ಲ. ಯಾಕಾಗಲ್ಲ? ಅವ್ರಿಗೆ ಇನ್ನ ಅನುಭವ ಸಾಲದು. ಯಾಕೆ 10 ವರ್ಷಗಳಿಂದ ಅಂದ್ರೆ 9 ವರ್ಷಗಳಿಂದ ಮೋದಿಯವರು ಆಡಳಿತ ಮೋದಿ ನಡೆಸ್ತಾ ಇದ್ದಾರೆ. ಅವ್ರ ಆಡಳಿತ ಇದ್ರೇ ದೇಶ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ರೀತಿ ಅಭಿವೃದ್ಧಿನ ನೋಡಿದ್ರಿ? ಎಲ್ಲ ನೋಡಿದ್ದೀರಿ. ಒಂದು ರೋಡ್ಗಳ ಬಗ್ಗೆ ಆಗಲಿ, ಎರಡು ಉದಾಹರಣೆ ಕೊಡ್ಬೋದಾ ಸರ್? ಬಡವ್ರಿಗೆ ಸಹಾಯ ಮಾಡೋದಾಗಲಿ, ಎಲ್ಲದರಲ್ಲೂ ಇದೆ ಮೋದಿಯವರು. ಸರ್, ಮೋದಿಯವರಿಗೆ ಒಂದು ಕಪ್ಪು ಚುಕ್ಕೆ ಏನಂದ್ರೆ ಬರೀ ವಿದೇಶದಲ್ಲೇ ಇರ್ತಾರೆ, ದೇಶದಲ್ಲಿ ಇರಲ್ಲ. ಅವ್ರು ದೇಶ ಉದ್ಧಾರ ಮಾಡೋಕೆ ಅಲ್ಲೆಲ್ಲ ಹೋಗ್ತಾವ್ರೆ. ಹೌದಾ? ಹಾಗೆ ಹೇಳ್ತೀರಾ? ಹೌದು. ಅಂದ್ರೆ ದೇಶದಲ್ಲಿ ಇದ್ರೆ ತಾನೇ ದೇಶದ ಸಮಸ್ಯೆ ಗೊತ್ತಾಗುತ್ತೆ. ಸಮಸ್ಯೆ ಗೊತ್ತಾಗುತ್ತಲ್ಲ. ಅಮಿತ್ ಶಾ ಅವರಲ್ಲ, ಅವರು ಇದು ಮಾಡ್ತಾರೆ. ಅಂದ್ರೆ ಅಮಿತ್ ಶಾ ಅವರು ಆಡಳಿತ ನೋಡ್ಕೋತಾರೆ. ಅವರು ಬೇರೆ ಎಲ್ಲ ವಿದೇಶ ಸುತ್ತಾಡ್ತಾರೆ. ಓಕೆ, ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಮೋದಿಜಿನೇ ಬರಬೇಕು. ಮೋದಿಜಿಯವರೇ ಬರಬೇಕು. ಒಂದು ಅವಕಾಶ ಕೊಡ್ಬೋದಲ್ಲ ಸರ್ ರಾಹುಲ್ ಗಾಂಧಿ? ಇಲ್ಲ, ಅವಕಾಶನೂ ಅವಕಾಶನೇ ಇಲ್ಲ. ಓಕೆ ಸರ್. ಹಾಗಿದ್ರೆ ಮೋದಿ ಅವರ ಯಾವ ಅಭಿವೃದ್ಧಿನ ನೋಡಿದ್ರಿ? ಯಾವ ಅಭಿವೃದ್ಧಿ ಎಲ್ಲ ಇವಾಗ ಬಡವರಿಗೆ, ಒಂದು ಹೆಣ್ಮಕ್ಳಿಗಾಗಲಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಅವಿದ್ಯಾವಂತವ್ರಿಗೆ ಕೆಲಸ ಕೊಡಿಸಿದ್ದಾರೆ. ನಮ್ಮಂಥವ್ರಿಗೂ ಒಂದು ಆಟೋ ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ಎಲ್ಲ ಬಡವ್ರಿಗೂ ಇದು ಮಾಡ್ತಾ ಇದ್ದಾರೆ. ಓಕೆ ಸರ್. ರಾಜ್ಯ ಸರ್ಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೇಗಿದೆ ಅವರ ಆಡಳಿತ? ಚೆನ್ನಾಗಿಲ್ಲ. ಯಾಕೆ ಸರ್ ಹಿಂಗೆ ನೇರವಾಗಿ ಚೆನ್ನಾಗಿಲ್ಲ ಅಂತ? ಚೆನ್ನಾಗಿ ನೇರವಾಗಿ ಅಂದರೆ ಫ್ರೀ ಬಸ್ ಬಿಟ್ಬಿಟ್ಟು ನಮ್ಮಂಥವ್ರಿಗೆ ಹಿಂಗೆ ಸುಮ್ಮನೆ ಕೂತ್ಕೊಳಂಗೆ ಮಾಡ್ಬಿಟ್ಟವ್ರೆ. ಒಂದೆಡೆ ಫ್ರೀ ಬಸ್ಸು ಭಾರಿ ಉಪಯೋಗ ಆಗ್ತಾ ಇದೆ ಅಂತ ಮಾತು. ಅದು ಲೇಡೀಸ್ಗೆ. ನಮ್ಮಂಥವ್ರು ಆಟೋ ಡ್ರೈವರ್ಗೆ ಏನು ಉಪಯೋಗ ಆಗ್ತೈತೆ? ಫ್ರೀ ಬಸ್ ಬಿಟ್ಬಿಟ್ಟು ನಾವು 30 ರೂಪಾಯಿ ಬಾಡಿಗೆಗೂ 1 ಅವರ್ ಕೂತ್ಕೋಬೇಕು. ಜನ ಮಾತಾಡೋದಲ್ಲದೆ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಇಲ್ಲ, ಅಲ್ಲಿ ಫ್ರೀ ಬಿಟ್ಟರು, ಇಲ್ಲಿ ಕರೆಂಟು ಜಾಸ್ತಿ ಮಾಡಿದ್ರು. ಅಕ್ಕಿ ಇಲ್ಲಿ ಅರ್ಧ ಕೊಡ್ತಾರೆ, ಅಕ್ಕಿ ಕಾಸು ಅಕೌಂಟಿಗೆ ಬರ್ತಲ್ಲ. ಸ್ತ್ರೀ ಶಕ್ತಿಗೆ ಅದನ್ನು 2000 ರೂಪಾಯಿ ಕೊಡ್ತೀನಿ ಅಂದ್ರೆ 1 ತಿಂಗಳು ಬಂತು, ತಿರ್ಗಾ 2 ತಿಂಗಳಿಂದ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ನಡೀತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅವ್ರು ಇದಕ್ಕೆ ಅವ್ರು ಮಾತಾಡ್ತಾರೆ. ನಮಗೆ ಬಡವ್ರಿಗೆ ನಮಗೆ ಬಂದಿಲ್ವಲ್ಲ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ವಿಫಲ ಆಗಿದೆ. ಮತ್ತೆ ಇನ್ನೊಂದು ಕಡೆ ಮಾತಿದೆ ಸರ್, ಲೋಕಸಭೆ ಚುನಾವಣೆ ಬರೋರಿಗೆ ಮಾತ್ರ ಈ ಯೋಜನೆಗಳು. ಇವಾಗ ಇದರಲ್ಲೇ ಗೊತ್ತಾಯ್ತಲ್ಲ, ಛತ್ತೀಸ್ಗಢಲ್ಲೇ ಎಷ್ಟು ಹೊಡೆದ್ರು BJP ಅವರು ಅಂತ. ಬರೀ ಬಂದು 4 ಇದರಲ್ಲಿ ಒಂದೇ ಒಂದು ಬಂದಿರೋದು ತೆಲಂಗಾಣಕ್ಕೆ ಮಾತ್ರ. ಇನ್ನು 3 ಕಡೆ BJPನೇ ಹೊಡೆದಿರೋದು. ಹಾಗೇನೆ ಸರ್, ಲೋಕಸಭಾ ಚುನಾವಣೆ ಆಧಾರದ ಮೇಲೆಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಬರ್ಬೋದು? 29ರಲ್ಲಿ ಹೊಡಿತಾರೆ, ಒಂದು 23-24 ಗಂಟೆ ಹೊಡಿತಾರೆ. ಇನ್ನೊಂದು ಕಡೆ JDS ಒಂದಾಗಿದೆ BJP ಜೊತೆ. ಅವ್ರಿಗೂ ಬರುತ್ತೆ, ಅವ್ರು ಬಂದರೂ ಸರಿ. ಹೌದಾ? ಯಾರಿಗೂ ಕುಮಾರಸ್ವಾಮಿನೂ ಮಾಡ್ತಾರೆ, ಇಬ್ಬರಿಗೂ ಉಪಯೋಗ. ಕುಮಾರಸ್ವಾಮಿ BJP ಇದ್ರು ಎರಡೂ ಉಪಯೋಗನೇ. ಕುಮಾರಸ್ವಾಮಿ ಅವರು ಮಾಡ್ತಾರೆ. ಈ ಕಾಂಗ್ರೆಸ್ ಬತ್ತು ಅಂದರೆ ದೇಶ ದಿವಾಳಿ. ಹಾಗೇನೆ ಸರ್, ಇನ್ನೊಂದು ಕಡೆ ನೋಡ್ಬೇಕಂದ್ರೆ INDA ಒಕ್ಕೂಟ ಮಾಡಿಕೊಂಡು ಮೋದಿ ಅವ್ರನ್ನ ಸೋಲ್ಸೋ ಎಲ್ಲ ಪ್ರಯತ್ನ ಆಗಲ್ಲ, ಆಗೋದೇ ಇಲ್ಲ ಅಂತ. ಮೋದಿಜಿನೇ ಬರೋದು. ಘಟಾನುಘಟಿಯರೆಲ್ಲ ಇದಾರಲ್ಲ, ಯಾರೇ ಇದ್ರು ಮೋದಿಜಿನೇ ಬರೋದು. ಮತ್ತೊಂದು ಸರ್, ಮೋದಿ ಅವರು ಕೋಮುವಾದಿಯನ್ನು ಪಟ್ಟ ಅದು ಅವ್ರವ್ರಿಗೆ. ಇವಾಗ ಬೇರೆ ಇದ್ದವ್ರಿಗೆ ಅವ್ರಿಗೆ ಹಂಗೆ ಅನಿಸುತ್ತೆ. ಇವಾಗ ದನದ ಮಾಂಸ ಬ್ಯಾನ್ ಮಾಡ್ತಾರೆ ಅಂದರೆ ಅದಕ್ಕೆ ಅನಿಸುತ್ತೆ. ಅದಕ್ಕೆಲ್ಲ ನಾವು ಕಿವಿ ಕೊಡಬಾರ್ದು. ಅವ್ರದ್ದು ಒಳ್ಳೆ ಕೆಲಸ ಯಾಕೆ ಯೋಚನೆ ಮಾತಾಡಲ್ಲ? ಬರೀ ಅದೊಂದು ಕೋಮುವಾದಿ ಅಂತ ಅದೇನಕ್ಕೆ ಇಟ್ಕೊಂಡು ಮಾಡ್ತೀರಾ? ಅವರೆಲ್ಲ ಪ್ರೂವ್ ಮಾಡಿದ್ದೀರಾ ನೀವು? ಇಲ್ವಲ್ಲ. ಅವ್ರು ಯಾರು ನ್ಯೂಸಿಗೆ ಬಂದು ಇದು ಅಂತ ಯಾರು ಬೇರೆಯವ್ರು ಹೇಳಿದಾರ? ಇಲ್ವಲ್ಲ. ಅದೇನು ಕೋಮುವಾದಿ ಆಗ್ತಾರೆ? ಅವ್ರ ದೇಶಕ್ಕೆ ಅವ್ರಿಗೆ ಹೊಟ್ಟೆ ಕೃಷಿ ತಡೆಯೋಕ್ಕಾಯ್ತಲ್ಲ, ಅವ್ರು ಮುಂದೆ ಬರೋದು. ಅದಕ್ಕೆ ಮಾತಾಡ್ತಾರೆ. ಹಾಗೇನೆ ರಾಹುಲ್ ಗಾಂಧಿ ಅವರು ನಾನು ಯುವ ಶಕ್ತಿ, ನಾನು ಬಂದರೆ ಈ ರೀತಿ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇಲ್ಲ. ಇನ್ನೂ ಅವ್ರಿಗೆ ಇನ್ನೂ ಅನುಭವ ಸಾಲದು. ದೇಶ ಮಾರಾಕ್ತಾರೆ. ಒಟ್ಟಾರೆಯಾಗಿ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಆಟೋದವರು ಅಂದರೆ ಎಲ್ಲ ವಿಚಾರಗಳನ್ನು ನೋಡ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ. ನೀವು ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಕೇಂದ್ರ ಆಗಲಿ ರಾಜ್ಯ ಆಗಲಿ ಏನು ಮಾಡ್ಬೋದು ಸರ್ಕಾರ? ಇವಾಗ ನಮ್ಮ ಆಟೋ ಚಾಲಕರಿಗೆ ಒಂದು ಕಲ್ಯಾಣ, ಇದು ಒಂದು ನಮ್ಮ ತಿಂಗಳು ವಯಸ್ಸಾಗಿರೋರಿಗೆ ಪಿಂಚಣಿ ಬರೋಂಗೆ ಈ ಫ್ರೀ ಬಸ್ಸು ಫಸ್ಟು ನಿಲ್ಲಿಸ್ಬಿಟ್ರೆ ನಾವು ಹೊಟ್ಟೆ ತುಂಬ ಊಟ ತಿನ್ಬೋದು. ಈ ಫ್ರೀ ಬಸ್ಸಿಂದ ನೋಡಿ, ಇಲ್ಲೇ ಗಾಡಿಗಳು ಹೆಂಗೆ ನಿಂತಿದೆ, ಏನೂ ಬಾಡಿಗೆ ಇಲ್ಲ, ಸುಮ್ಮನೆ ಕೂತಿದ್ದೀರಿ. 30 ರೂಪಾಯಿ ಬಾಡಿಗೆ 1 ಅವರ್ ಕಾಯ್ಬೇಕು.
ಇದು ಆಟೋಗಾರರ ಸಮಸ್ಯೆ. ಹಾಗೇನೆ ಸರ್, ಇನ್ನು ಬೇರೆ ಯಾವ ರೀತಿ ಯೋಜನೆಗಳನ್ನ ಮಾಡ್ಬೋದು? ಇವಾಗ ಏನಂದ್ರೆ ಆಟೋಗಳು ಬಿಡೋದನ್ನ ಸ್ಟಾಪ್ ಮಾಡಬೇಕು. ಮಾತಾಡ್ತಾರೆ ಪರ್ಮನೆಂಟ್ಗಳು ಬಿಡ್ತಾರೆ, ಆಮೇಲೆ ಅವರೇ ಪರ್ಮನೆಂಟ್ ಸ್ಟಾಪ್ ಮಾಡ್ತಾರೆ. ಇವಾಗ ಇಲ್ಲೇ ಫಸ್ಟೇ ಬಾಡಿಗೆ ಇಲ್ಲ ಅಂದರೆ ಇನ್ನೂ ಗಾಡಿಗಳು ಬಿಟ್ಟು ಇನ್ನೂ ನಮಗಿದು ಇವಾಗ ಕಾರ್ ಇಟ್ಕೊಂಡು ಎಲ್ಲರೂ ಆಟೋ ಓಡಿಸ್ಬೋದು ಅಂತ ಬಿಟ್ಟವ್ರೆ. ಆ ಥರ ಬಿಟ್ಟರೆ ನಾವೇನಕ್ಕೆ ಅವಾಗ DL ಮಾಡಿಸ್ಕೊಂಡು ಬ್ಯಾಡ್ಜ್ ಮಾಡಿಸ್ಕೊಂಡು ನಾವೇನಕ್ಕೆ ಇದ್ದೀರಿ? ಇವಾಗ ಕಾರ್ ಬರೀ ಕಾರ್ DL ಇಟ್ಕೊಂಡು ಎಲ್ಲರೂ ಓಡಿಸ್ಬೋದು ಅಂತಾರೆ. ಅದನ್ನು ಫಸ್ಟು ಕ್ಯಾನ್ಸಲ್ ಮಾಡ್ಬೇಕು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿಮ್ಮ ಆಯ್ಕೆ ಯಾರು ಸರ್ ಮುಂದಿನ ಪ್ರಧಾನಿಯಾಗಿ? ಪ್ರಧಾನಿ ಮೋದಿಯವರು. ಮೋದಿಯವರೇ ಯಾಕೆ ಸರ್? ಮೋದಿಯವರೇ ಎಲ್ಲ ಒಳ್ಳೆ ಕೆಲಸ ಮಾಡೋದು, ಎಲ್ಲ ಇದು ಮಾಡೋದು. ಈ ಕಾಂಗ್ರೆಸ್ ಅವ್ರು ಸರಿ ಇಲ್ಲ, ಇವರೆಲ್ಲ ಫ್ರೀ ಕೊಟ್ಬಿಟ್ಟು ಜನಗಳಿಗೆಲ್ಲ ಫುಲ್ ತೊಂದರೆ, ಸೋಂಬೇರಿ ಬಿದ್ದಿದ್ದಾರೆ ಜನ ಎಲ್ಲ. ಆ ಫ್ರೀ ಅಂತ ಇವ್ರು ಕೊಡಬೇಕಾಗಿದ್ದು ಎರಡೇ ಫ್ರೀ, ಒಂದು ಎಜುಕೇಷನ್ನು, ಒಂದು ಹಾಸ್ಪಿಟ್ಲು. ಇದು ಬಿಟ್ಬಿಟ್ಟು ಯಾವ್ಯಾವುದೋ ಕೊಟ್ಟು ಎಲ್ಲ ಜನಗಳು ಸೋಂಬೇರಿತನ, ಕೆಲ್ಸಕ್ಕೆ ಹೋಗಲ್ಲ, ಏನೂ ಹೋಗಲ್ಲ. ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡಬೇಕಾಯ್ತು ಬಸ್ಸು, ಸುಮ್ಮನೆ ಎಲ್ಲರೂ ಕೊಟ್ಟು ಎಲ್ಲ ಲಾಸ್ ಇವಾಗ. ಅದಕ್ಕೋಸ್ಕರ ಇವ್ರು ಕಾಂಗ್ರೆಸ್ ಸರಿ ಇಲ್ಲ. ಇವರು ಮುಂದಿನ ಇದು ಪ್ರಧಾನಿ MP ಎಲೆಕ್ಷನ್ ಆದ ತಕ್ಷಣ ಇವ್ರು ಬಿದ್ದೋಗ್ತಾರೆ, ಸರ್ಕಾರ ಇರಲ್ಲ ಇದು ಕಾಂಗ್ರೆಸ್ಸು. ಅದಕ್ಕಾಗಿ ಮೋದಿಯವರೇ ಬೇಕು, ಎಲ್ಲದಕ್ಕೂ ಅವರೇ ಅನುಕೂಲ ಮಾಡ್ತಾ ಇರೋದು. ಅದು ಇದು ಯೋಜನೆ ಎಲ್ಲ ಒಳ್ಳೆ ಕೆಲಸ ಮಾಡಿಸಿರೋದು ಮೋದಿಯವರೇ, ಅವರೇ ಬೇಕು ಸರ್. ನರೇಂದ್ರ ಮೋದಿ ಅವರು ಈಗಾಗಲೇ 9.5 ವರ್ಷ ಅಂದರೆ 10 ವರ್ಷದ ಹತ್ರ ಕೆಲಸ ಮಾಡಿದ್ದಾರೆ. ಏನೇನು ಕೆಲಸ ನೋಡಿದ್ರಿ ಸರ್? ಅವರು ಮಾಡಿದ್ದಾರೆ ಸುಮಾರು, ನಮಗೇನು ಅಷ್ಟೊಂದು ಇದು ಗೊತ್ತಿಲ್ಲ, ನಾವು ಇಲ್ಲಿರೋದಿಲ್ಲ. ಎಲ್ಲ ಒಳ್ಳೆ ಯೋಜನೆ ಅವ್ರು ಮಾಡಿರೋದಿಲ್ಲ, ಅದಕ್ಕೋಸ್ಕರ ಅವರೇ ಬೇಕು. ಅಂದರೆ ಈಗಿನ ಜನ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ನಡೆಸಿದ್ದಾರೆ, ಯುವಶಕ್ತಿ ಆದಂಥ ರಾಹುಲ್ ಗಾಂಧಿಗೆ ಒಮ್ಮೆ ಅವಕಾಶ ಕೊಡೋಣ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಏನು ಅನುಭವನೇ ಇಲ್ಲ ಸ್ವಾಮಿ ಅವ್ರಿಗೆ, ಮಾತಾಡೋಕ್ಕೆ ಬರಲ್ಲ. ಮೈಕ್ ಹಿಡಿದ್ರೆ ಶಾರ್ಟ್ ಮಾಡಿಸ್ಕೊಂತಾರೆ, ಅವನೇನು ಸರಿ ಇಲ್ಲ ಅವರು ರಾಹುಲ್ ಗಾಂಧಿ. ಮೋದಿ ಬಿಟ್ಟರೆ ಅಲ್ಲ, ನಂಬರ್ 1 ಮೋದಿ. ಹಾಗೆಯೇ ಸರ್, ನರೇಂದ್ರ ಮೋದಿ ಅವರಿಗೆ ಕೋಮುವಾದಿ ಅನ್ನೋ ಒಂದು ಪಟ್ಟ ಇದೆ, ಏನು ಹೇಳಿ? ಅದೆಲ್ಲ ಹೇಳ್ಬೋದು ಸ್ವಾಮಿ, ನಾವು ಹೇಳ್ಬೋದು, ನೀವು ಹೇಳ್ಬೋದು, ಅವ್ರವ್ರ ಅನುಕೂಲಂಗೆ ಹೇಳ್ತಾರೆ ಅಷ್ಟೇ, ಅದೇನಿಲ್ಲ. ಅವರೇ ಒಳ್ಳೆ ಮಂತ್ರಿ ಅಷ್ಟೇ. ಹಾಗೆಯೇ ಸರ್, ರಾಜ್ಯ ಸರ್ಕಾರಕ್ಕೆ ಬಂದರೆ ಸಿದ್ದರಾಮಯ್ಯರವರ ಆಡಳಿತ ನಡೆದಿದೆ, ಕಾಂಗ್ರೆಸ್ ಪದ್ಧತಿ ಸಿದ್ದರಾಮಯ್ಯ ಅವ್ರು ಹೇಗೆ? ಪ್ಲಸ್ ಸಿದ್ದರಾಮಯ್ಯನ ಏನು ಆಡಳಿತ ಸರಿ ಇಲ್ಲ ಗುರು, ಯಡಿಯೂರಪ್ಪಂದೇ ಪಕ್ಕ ಇದ್ದಿದ್ದು ಆಡಳಿತ. ಏನೂ ಮಾಡಿದ್ದಾರೆ? ಏನೂ ಮಾಡಿಲ್ಲ ಸಿದ್ದರಾಮಯ್ಯ, ಎಲ್ಲ ಲೂಟಿ ಹೊಡಿತಾ ಇದ್ದಾರೆ ಅವ್ರವ್ರೇ ಅಷ್ಟೇ, ಏನಿಲ್ಲ. ರೋಡ್ ಕಿತ್ತೋಗಿದೆ, ಅದು ಇದು ನೀರು ಎಲ್ಲ ತೊಂದರೆನೇ ಸಿದ್ದರಾಮಯ್ಯಿಂದ. ಹಾಗೇನೆ ಸರ್, ಈಗ 5 ಯೋಜನೆಗಳನ್ನ ಮಾಡಿದ್ದಾರೆ, ಅದರಲ್ಲಿ 3-4 ಕಾರ್ಯರೂಪಕ್ಕೆ ಬಂದಿದೆ. ಅದರಲ್ಲಿ ಹೇಗೆ ಅನಿಸ್ತಿದೆ ಸರ್ ಯೋಜನೆ? ಅದರಲ್ಲಿ ಯಾವುದೂ ಯೂಸ್ ಆಗಿಲ್ಲ ಸ್ವಾಮಿ. ಭಾಗ್ಯಲಕ್ಷ್ಮಿ ಎಲ್ಲ 1 ತಿಂಗಳು ಕೊಟ್ಟಿದ್ದಾರೆ. ಅಕ್ಕಿ ಕೇಂದ್ರ ಸರ್ಕಾರದಿಂದ 5 kg ಬರೋದು ಇವಾಗ 3 kg ತಂದಿದ್ದಾರೆ. ಏನು ಬಂತು ಅವರು ಕೊಟ್ಟು ಭಾಗ್ಯ? ಏನೂ ಉಪಯೋಗ ಇಲ್ಲ, ಅವ್ರದ್ದೆಲ್ಲ ವೇಸ್ಟ್ ಭಾಗ್ಯನೇ ಅವ್ರದ್ದೆಲ್ಲ. ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ಈ ಎಲ್ಲ ಯೋಜನೆಗಳ ಹೊರತುಪಡಿಸಿ ಯಾವ ರೀತಿ ಕಾರ್ಯಗಳನ್ನ ಮಾಡ್ಬೋದಾಗಿತ್ತು ಸಿದ್ದರಾಮಯ್ಯ? ಹೇಳಿದ್ವಲ್ಲ ಸರ್ ಅಷ್ಟೇ, ಮಕ್ಕಳಿಗೆ ಒಂದು ಎಜುಕೇಷನ್ ಒಂದು ಫ್ರೀ, ಇಂದು ಒಂದು ಹಾಸ್ಪಿಟ್ಲ್ ಕೊಟ್ಟಿದ್ರೆ ಸಾಕಾಯ್ತು. ಇದೆಲ್ಲ ಅವಶ್ಯಕತೆನೇ ಇರಲಿಲ್ಲ ಅವ್ರಿಗೆ, ಸುಮ್ಮನೆ ಮಾಡಿದ್ದಾರೆ ಅವರು, ಇದು ಮಾಡ್ಕೊಂಡು ಲೂಟಿ ಹೊಡ್ಕೊಳ್ಳೋಕ್ಕಷ್ಟೇ. ಹಾಗೇನೆ ಸರ್, ಇನ್ನೊಂದು ಕಡೆ ಬಂದಾಗ JDS BJPಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆಯೇ BJPಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದೆ, ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಬದಲಾಯಿಸಿದ್ದಾರೆ. ಏನು ಹೇಳ್ತೀರಾ ಸರ್? ಅದು ಒಳ್ಳೆಯ ಸರ್, ಮಾಡೋಕೆ ಇವರು ಸಪೋರ್ಟ್ ಇಲ್ಲವಲ್ಲ, ಅದಕ್ಕೋಸ್ಕರ ಮಾಡಿದ್ದಾರೆ. JDS ಅಂತ ಇವರು ಆವಾಗಲೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವ್ರ ಮಾತು ಕೇಳಿದರೆ ಈ ಥರ ಆಗ್ತಲೇ ಇರಲಿಲ್ಲ, ಅದಕ್ಕೋಸ್ಕರ ಎಡವಟ್ಟು ಆಯಿತು. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ, ಅದಕ್ಕೋಸ್ಕರ. ಹಾಗೇನೆ ಸರ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕಡೆಯಿಂದ ಏನೇನು ಅಭಿವೃದ್ಧಿ ಬಯಸ್ತೀರಾ? ಎಲ್ಲ ಅಭಿವೃದ್ಧಿನೇ ಸರ್. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಕೇಂದ್ರದಲ್ಲೂ ಮಾಡಿದೆ. ಈ ಕಾಂಗ್ರೆಸ್ ಸರ್ ಮಾತ್ರ ಇವ್ರು ಸರಿಯಾಗಿ ಮಾಡ್ತಾ ಇಲ್ಲ, ಸುಮ್ಮನೆ ಎಲ್ಲರಿಗೂ ಜನಗಳಿಗೆ ಅದು ಫ್ರೀ ಅಂತ ಇವ್ರು ಗೆದ್ದಿದ್ದಷ್ಟೇ. ಇಲ್ಲಿ ಅಂದರೆ ಇವ್ರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಆದಮೇಲೆ ಮುಗೀತಿ ಇವ್ರ ಆಟ, ಯಾವುದೂ ನಡೆಯೋಲ್ಲ. ಏನೇನು ಕೆಲಸ ಮಾಡಬೇಕು ಸರ್? ನ್ಯಾಯ ರೋಡೇ ಇಲ್ಲ ಸರ್ ನಮಗೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅದು ಇದು ಟ್ಯಾಕ್ಸು ಅದು ಫುಲ್ ಜಾಸ್ತಿ, ಎಲ್ಲ ತೊಂದರೆ. ಕೂಲಿ ಮಾಡೋರಿಗೆಲ್ಲ ತೊಂದರೆ, ಇವ್ರು ಫ್ರೀ ಅಂದು. ರೋಡು ಸಾರಿಗೆ ಸಂಪರ್ಕ ಮಾಡಬೇಕು ಅಂತ ಅದನ್ನು ಬಿಟ್ಟು ಇದನ್ನು ಬಿಟ್ಬಿಟ್ಟು ಗಾಡಿಗೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಟೋಲ್ ಜಾಸ್ತಿ, ಎಲ್ಲ ಜಾಸ್ತಿ. ಇವ್ರು ಫ್ರೀ ಕೊಟ್ಟಿರೋದೆಲ್ಲ ವೇಸ್ಟೇನೆ, ಎಲ್ಲ ಇವ್ರು ಲೂಟಿ ಹೊಡ್ಕೊಂಡು. ಇವ್ರಿಗೆ ಗೊತ್ತು ಸಿದ್ದರಾಮಯ್ಯ ಈ ಸಲ ಬಿಟ್ಟರೆ ಮುಗೀತು ಕತೆ, ಅವನು ನೆಕ್ಸ್ಟ್ ಇಲ್ಲ, ಅದಕ್ಕೆ ಎಲ್ಲ ಈ ಥರ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.